ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಮತ್ತು ವಿಡಿಯೋ ಮೇಲೆ ಬರೋ ಅಡ್ವರ್ಟೈಸ್ಮೆಂಟ್ನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಆ್ಯಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಈಸಿಯಾಗಿ ಅರಿಶಿನ ಮತ್ತು ನಿಂಬೆಹಣ್ಣು ಮತ್ತು ಸುಣ್ಣದಿಂದ ನಾವು ಯಾವ ಥರ ಮನೆಯಲ್ಲೇ ಹೋಮ್ ಮೇಡ್ ಕುಂಕುಮನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಮತ್ತು ಅಡ್ವರ್ಟೈಸ್ಮೆಂಟ್ ಸಮೇತ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಅರಿಶಿನ ತಗೊಂಡಿದ್ದೀನಿ. ನೀವು ಅಡಿಗೆ ಅರಿಶಿನಾದ್ರೂ ತಗೋಬೋದು, ಅಥವಾ ಈ ಥರ ಪ್ಯಾಕೆಟ್ ಅರಿಶಿನ ಬರುತ್ತೆ ಅಲ್ವಾ, ಈ ಥರ ಅರಿಶಿನಾದ್ರೂ ಕೂಡ ತಗೋಬೋದು. ಅಡುಗೆಗೆ ಬಳಸೋದಾದ್ರೂ ತಗೋಬೋದು, ಇಲ್ಲಾಂದರೆ ನಾವು ದೇವ್ರ ಮುಂದೆ ಫೋಟೋದ ಹತ್ರ ಇಡ್ತೀವಿ ಗೊತ್ತಾ, ಆ ಅರಿಶಿನ ಆದರೂ ಕೂಡ ಯಾವುದಾದ್ರೂ ಕೂಡ ನೀವು ತಗೋಬೋದು. ನಾನು ಪ್ಯಾಕೆಟ್ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ಯಾಕೆಟ್ ಅರಿಶಿನ ಯೂಸ್ ಮಾಡಿಕೊಂಡು ನಾವು ಮನೇಲೆ ಯಾವ ಥರ ಕುಂಕುಮನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಅಂಗಡಿಯಿಂದ ತರೋದ್ರಿಂದ ಅದು ತುಂಬ ಕೆಮಿಕಲ್ ಇರುತ್ತೆ, ಮತ್ತು ಕೆಲವೊಬ್ರಿಗೆ ಇಟ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ನಾವು ಇಟ್ಕೊಳ್ಳೋ ಹಣೆಗೆ ಇಟ್ಕೊಳ್ಳೋ ಜಾಗದಲ್ಲೆಲ್ಲ ಸ್ವಲ್ಪ ಕೆಮಿಕಲ್ ಹಾಕಿರೋದ್ರಿಂದ ಇದು ಕಡಿತ ಸ್ಟಾರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಒಬ್ಬೊಬ್ರಿಗೆ ಕಡಿತ ಆಗೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳುಗಳು ಕುಂಕುಮನೇ ಬಿಟ್ಬಿಟ್ಟಿದ್ದಾರೆ. ಆದರೆ ನನಗಂತೂ ಕುಂಕುಮ ಕಂಡ್ರೆ ತುಂಬ ಇಷ್ಟ. ಎಲ್ಲ ಹೆಣ್ಮಕ್ಳಿಗೂ ಕುಂಕುಮ ಅಂದರೆ ತುಂಬ ಇಷ್ಟ ಇದ್ದೇ ಇರುತ್ತೆ. ಅದರಲ್ಲಿ ನನಗೂ ಕೂಡ ಕುಂಕುಮ ಅಂದರೆ ಇಷ್ಟ, ನಾನು ಕೂಡ ಇಟ್ಕೊಳ್ತೀನಿ. ಆದರೆ ನಾನು ಅಂಗಡಿಯಿಂದ ತರೋ ಅಂಥ ಕುಂಕುಮನ ಇಟ್ಕೊಳ್ಳಲ್ಲ, ಮನೆಯಲ್ಲೇ ಮಾಡುವಂಥ ಕುಂಕುಮನ ಇಟ್ಕೊಳ್ತೀನಿ. ಈಗ ನಾನು ಯಾವ ಥರ ಕುಂಕುಮನ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸುಣ್ಣ ಮತ್ತು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ. ಒಂದೇನು ಬೇಡ, ಅರ್ಧ ಆದರೆ ಸಾಕು. ಇಲ್ಲಿ ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕೊಳ್ತಾ ಇದ್ದೀನಿ. ಅಡಿಗೆಗೆ ಯೂಸ್ ಮಾಡೋವಂಥ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ದೇವ್ರ ಮುಂದೆ ಇಡುವಂಥ ಅರಿಶಿನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕೊಂಡಿದ್ದೀನಿ ಒಂದು ತಟ್ಟೆಗೆ. ಮತ್ತು ಇದು ಸುಣ್ಣ ಇರುತ್ತೆ ಅಲ್ವಾ, ಈ ಸುಣ್ಣನ ನಾನು ಒಂದು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಸುಣ್ಣನ ಈ ಥರ ತಗೊಂಡು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಈ ಥರ ತಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು. ನೋಡಿ, ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಸುಣ್ಣನ. ನೋಡಿ, ಈ ಥರ ಕಲಿಸ್ಕೋಬೇಕು. ಏನು ನಮಗೆ ಅರ್ಧ ಆದರೆ ಸಾಕಾಗುತ್ತೆ, ಫುಲ್ಲು ಬೇಡ. ನಾನು ಒಂದು ಅರ್ಧ ಪೀಸ್ ಕಟ್ ಮಾಡ್ಕೊಳ್ತೀನಿ. ಈ ನಿಂಬೆಹಣ್ಣಲ್ಲಿ ಇದಿರುತ್ತೆ ಅಲ್ವಾ, ಬಿತ್ತನೆ ಎಲ್ಲ, ಅದೆಲ್ಲ ತೆಗಿಬೇಕು. ಕ್ಲೀನಾಗಿ ಬಿತ್ತನೆ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋಬೇಕು. ಈ ಥರ ಒಂದೇ ಒಂದು ಸ್ವಲ್ಪ, ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೇಕು ನಿಂಬೆಹಣ್ಣು. ನೀವು ಎಷ್ಟು ನಿಂಬೆ ರಸ ಹಾಕ್ತಿರೋ ಅಷ್ಟು ಕೂಡ ಕಲರು ಅದು ಬರುತ್ತೆ. ಇಲ್ಲಿ ಸ್ವಲ್ಪ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪನೇ ಸುಣ್ಣದ ನೀರು ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಡಾರ್ಕ್ ಬೇಕೋ ಅಷ್ಟು ನೀವು ಕಲಿಸ್ಕೋಬೋದು. ಈ ಥರ ಕ್ಲೀನಾಗಿ ನೀವು ಕಲಿಸ್ಕೊಳ್ತಾ ಹೋದರೆ ಕುಂಕುಮ ರೆಡಿ ಆಗುತ್ತೆ. ಅಂಗಡಿಯಿಂದ ತರುವಂಥ ಕುಂಕುಮ ತುಂಬ ಕೆಮಿಕಲ್ ಇರುತ್ತೆ, ತುಂಬ ಅಂದರೆ ತುಂಬಾ ಇರುತ್ತೆ ಕೆಮಿಕಲ್ಲು. ನಿಮಗೆ ಎಷ್ಟು ಡಾರ್ಕ್ ಬೇಕೋ ಅಷ್ಟು ನೀವು ಕಲಿಸ್ಕೋಬೋದು. ನಿಂಬೆ ರಸನ ನೀವು ಎಷ್ಟು ಹಾಕೊಳ್ತೀರೋ ಅಷ್ಟು ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತರೋದು ಅಷ್ಟು ಚೆನ್ನಾಗಿರಲ್ಲ, ಕಡಿತ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟೋ ಜನ ಹೆಣ್ಮಕ್ಳುಗಳು ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ, ಕುಂಕುಮ ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಫಸ್ಟ್ ಯೆಲ್ಲೋ ಕಲರ್ ಇತ್ತು, ಇವಾಗ ಸ್ವಲ್ಪ ರೆಡ್ ಕಲರ್ಗೆ ಅದು ಬರ್ತಾ ಇದೆ.
ನೀವೇ ನೋಡ್ತಾ ಇರ್ಬೋದಲ್ವಾ ಕಲರ್ ಯಾವ ತರ ಚೇಂಜ್ ಆಗ್ತಾ ಇದೆ ಅರಿಶಿನ ಕಲರ್ ಅಂತ. ಈ ತರ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ತರ ಮನೇಲಿ ಮಾಡ್ಕೊಳ್ಳೋದು ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಮನೇಲೆ ಜಾಸ್ತಿ ಮಾಡ್ಕೊಳ್ಳೋದು. ಕುಂಕುಮ ಅಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕುಂಕುಮ ಅಂದ್ರೆ ಇಷ್ಟ ಇದ್ದೇ ಇರುತ್ತೆ. ಆದ್ರೆ ಅಂಗಡಿಯಿಂದ ತಂದು ಇಟ್ಕೊಳ್ಳೋ ಬದಲು ಈ ತರ ಮನೇಲೆ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಡಾರ್ಕ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ನಿಂಬೆ ರಸ ಹಾಕೋಬೇಕು, ಆವಾಗ ಜಾಸ್ತಿ ಬರುತ್ತೆ, ಜಾಸ್ತಿ ಕಲರ್ ಆಗುತ್ತೆ ಅದು. ನೋಡಿ ನೀವೇ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಕ್ಲೀನಾಗಿ ಕಲಿಸ್ಕೋಬೇಕು. ನೀವು ಎಷ್ಟು ಕ್ಲೀನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಕುಂಕುಮ ರೆಡಿ ಆಗುತ್ತೆ. ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಕಲರ್ ಕೂಡ ಕಲರ್ಫುಲ್ ಆಗಿ ರೆಡ್ಗೆ ಸಕ್ಕದ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಬಿಡ್ಬೋದು. ಇಲ್ಲ ನನಗೆ ಇನ್ನೂ ಕಲರ್ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ನಿಂಬೆ ಹಣ್ಣನ್ನು ಜಾಸ್ತಿ ಹಾಕೋಬೇಕಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಅರಿಶಿಣದಿಂದ ಕುಂಕುಮ ಯಾವ ಥರ ರೆಡಿ ಮಾಡ್ಬೋದು ಅಂತ. ನನಗೆ ಇನ್ನೂ ಒಂದು ಸ್ವಲ್ಪ ಕಲರ್ ಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ ನಿಂಬೆ ರಸ. ನಿಂಬೆ ರಸನಾರು ಹಾಕೋಬೋದು, ಇಲ್ಲಾಂದರೆ ಸುಣ್ಣದ ನೀರಾರು ಹಾಕೋಬೋದು. ಕ್ಲೀನಾಗಿ ಕಲಿಸ್ಕೋಬೇಕು ಅದನ್ನು. ನೀವು ಎಷ್ಟು ಕ್ಲೀನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಅದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನನಗಂತೂ ತುಂಬ ಅಂದರೆ ತುಂಬ, ನನಗೆ ಈ ಥರ ಕಲರ್ ಅಂದರೆ ತುಂಬ ಇಷ್ಟ. ನೋಡಿ ಇದು ನಾವು ನಿಂಬೆಹಣ್ಣು ಮತ್ತು ಇದಾಕಿರ್ತೀವಿ ಅಲ್ವಾ, ಸುಣ್ಣ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಅದು ಸ್ವಲ್ಪ ತ್ಯಾವದ ಥರ ಇರುತ್ತೆ. ಅದನ್ನು ನಾವು ಸ್ವಲ್ಪ ಹೊತ್ತು ಗಾಳಿಲಿ ಹಾರಕ್ಕೆ ಅಂತ ಬಿಡಬೇಕು. ಹಾರಾದ್ಮೇಲೆ ಯೂಸ್ ಮಾಡ್ಕೋಬೋದು. ಹಣೆಗೆ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ನಾನು ಇದೇ ಕಲರ್ ಮಾಡ್ಕೊಳ್ಳೋದು ಕುಂಕುಮ. ಅದು ಸ್ವಲ್ಪ ತ್ಯಾವ ಇರೋದ್ರಿಂದ ಕಲರ್ ಕಡಿಮೆ ಕಾಣಿಸ್ತಾ ಇದೆ. ಅದು ಒಣಗಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಅರಿಶಿನ ಎಲ್ಲ ಇದೆ, ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಕುಂಕುಮ ಮಾತ್ರ ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ನೀವು ಸ್ವಲ್ಪ ಹೊತ್ತು ಗಾಳಿಲಿ ಹಾರಕ್ಕೆ ಅಂತ ಬಿಟ್ಬಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಬೋದು. ನೋಡಿ ಕಲರ್ಫುಲ್ಲಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಗಾಳಿಲಿ ಹಾರಿಸ್ಬಿಟ್ಟು ಯಾವ ಥರ ಬಂದಿದೆ ಅಂತ ಕೂಡ ತೋರಿಸ್ತೀನಿ. ಗಾಳಿಲಿ ಸ್ವಲ್ಪ ಹಾರಿಸ್ಕೊಂಡು ಬರ್ತೀನಿ. ನೋಡಿ ಇವಾಗ ನಾನು ಗಾಳಿಲಿ ಆರಿಸ್ಕೊಂಡು ಬಂದಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೀವೇ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಹೊತ್ತು ಗಾಳಿಲಿ ಆರಿಸ್ಕೊಂಡು ಬಂದಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅಂಗಡಿಗಳಲ್ಲಿ ಕೆಮಿಕಲ್ ತುಂಬ ಯೂಸ್ ಮಾಡಿರ್ತಾರೆ. ನೀವೇ ಒಂದು ನಿಂಬೆಹಣ್ಣು ಮತ್ತು ಸುಣ್ಣ, ಇಲ್ಲಾಂದರೆ ನೀವು ಸೋಡಾ ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು. ಮೂರು ಪದಾರ್ಥ ಇದ್ದರೆ ಮನೇಲೇ ಕುಂಕುಮನ ನೀವು ಎಷ್ಟು ಬೇಕೋ ಅಷ್ಟು ಕಲರಾಗಿ ನೀವೇ ರೆಡಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ಬೋದು. ಹಾಗೆ ವಿಡಿಯೋ ನೋಡೋರೆಲ್ಲ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಇಷ್ಟೇ ಇವತ್ತಿನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.